ಈಗ ಗ್ಯಾಸು ಆ್ಯಸ್ ಇಟ್ ಈಸು ಸಮಸ್ಯೆ ಸ್ವಲ್ಪ ಕಡಿಮೆ ಇದೆ, ಸಮಸ್ಯೆ ಇಲ್ಲ ಅಂತಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಯುದ್ಧ ಮುಗಿದೇ ಇದ್ದರೆ ಖಂಡಿತ ಗ್ಯಾಸ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಕಮರ್ಷಿಯಲ್ ಗ್ಯಾಸು ಹೋಟೆಲ್ಸು ಇಲ್ಲೆಲ್ಲ ಕೂಡ ಗ್ಯಾಸು ಸರಿಯಾಗಿ ಸಮರ್ಪಕವಾಗಿ ಪೂರೈಕೆ ಆಗದೇ ಇದ್ದರೆ ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಮತ್ತು ಏನಾದರೂ ಸ್ವಲ್ಪ ಈಗ ನಮ್ಮಲ್ಲಿ ದೇವಸ್ಥಾನಗಳಲ್ಲೂ ಅಷ್ಟೇ ಸ್ವಲ್ಪ ಹೋಟೆಲ್ಸು ಸ್ವಲ್ಪ ಗ್ಯಾಸ್ ಪೂರೈಕೆ ಕಡಿಮೆ ಆದರೆ ಐಟಮ್ಸು ಕಡಿಮೆ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಹೋಟ್ಲ್ಸು ಮುಚ್ಚಬಾರ್ದು ಅಂತ ನಾನು ಕೂಡ ಮನವಿ ಮಾಡ್ತೀನಿ. ಸ್ವಲ್ಪ ಐಟಮ್ಸು ಕಡಿಮೆ ಮಾಡಿಕೊಂಡು, ಯಾಕಂದರೆ ಲಕ್ಷಗಟ್ಟಲೆ ಜನ ಬರ್ತಾರೆ ಬೆಂಗಳೂರಿಗೆ ಪ್ರತಿದಿನ, ಅವರಿಗೆ ಊಟದ ಸಮಸ್ಯೆ ಆಗಬಾರ್ದಲ್ಲ, ಅದೊಂದು ಹೋಟೆಲ್ ಮಾಲೀಕರಲ್ಲಿ ಮನವಿ ಮಾಡ್ತೀನಿ. ಮತ್ತು ಆ್ಯಸ್ ಇಟ್ ಈಸು ದೇವಸ್ಥಾನಗಳಲ್ಲಿ ಈ ಥರದ ಸಮಸ್ಯೆ ಈಗ ಇಲ್ಲ, ಮುಂದಕ್ಕೆ ಆಗ್ಬೋದು. ಮತ್ತು ಕಟ್ಟಿಗೆಗಂತೂ ವಾಪಸ್ ಹೋಗೋಕ್ಕಾಗಲ್ಲ. ಈಗ ಕಟ್ಟಿಗೆ ಗ್ಯಾಸ್ ಬಂದ ಮೇಲೇ ನಮ್ಮ ದೇಶದಲ್ಲಿ ಸ್ವಲ್ಪ ಅರಣ್ಯ ಉಳ್ಕೊಂಡಿದೆ. ಈ ಗ್ಯಾಸು ಬರದೇ ಇದ್ದರೆ ಅರಣ್ಯ ಇಷ್ಟೊತ್ತಿಗೆ ಕಡಿಮೆ ಆಗ್ತಾಯಿತ್ತು. ಯಾವುದೇ ಕಾರಣಕ್ಕೂ ಅರಣ್ಯ ಕೂಡ ಕಡಿಬಾರ್ದಲ್ಲ. ಮತ್ತು ಸ್ವಲ್ಪ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು. ನರೇಂದ್ರ ಮೋದಿಯವರು ಒಂದು ಫೋನ್ ಮಾಡಿದ್ರೆ ಯುದ್ಧ ನಿಂತು ಹೋಗುತ್ತೆ ಅಂತ ಯಾರೋ ಮಾಧ್ಯಮದಲ್ಲಿ ಹೇಳ್ತಾ ಇದ್ರಪ್ಪ. 16ನೇ ತಾರೀಕು ಸಾಯಂಕಾಲ 7:30ಗೆ ಕರೆದಿದ್ದಾರೆ, ನನಗೂ ಕೂಡ ಕರೆದಿದ್ದಾರೆ. ಆಗಾಗ ಹಿರಿಯ ಸಚಿವರನ್ನು ಕರೆದು ಸರ್ಕಾರದ ಬಗ್ಗೆ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಅದೇನು ಹೊಸದೇನಲ್ಲ, ಮೊದಲಿಂದಲೂ ಕೂಡ ಇರ್ತಕ್ಕಂಥದ್ದೇ. ಸೋಮವಾರ ಇದೆ, ನಾನು ಹೋಗ್ತಾ ಇದ್ದೀನಿ. ಈಗ CLP ಸಭೆಯಲ್ಲಿ ಕೆಲ ಸಚಿವರ ಕಾರ್ಯವೈಖರಿಯ ಬಗ್ಗೆ ಮಾತಾಡಿದ್ರು ಸರ್. ಯಾಕಂದ್ರೆ ಸ್ಪಂದನೆ ಮಾಡಲ್ಲ, ಕೈ ಸಿಗಲ್ಲ ಅಂತ, ಅದರ ವಿಚಾರಕ್ಕೋ ಅಥವಾ ಬೇರೆ ಪಂಚರಾಜ್ಯಗಳ ಎಲೆಕ್ಷನ್ ವಿಚಾರ? ಇಲ್ಲ, ಆ ಥರ ಇದ್ದಿದ್ರೆ CLP ವಿಚಾರ ಅಲ್ಲಿ ಶಾಸಕರು ಮಾತಾಡಿರ್ತಕ್ಕಂಥ ವಿಚಾರ ಆಗಿದ್ದರೆ ಎಲ್ಲ ಸಚಿವರನ್ನು ಕೂಡ ಕರೀತಾ ಇದ್ರು. ಮತ್ತು ಈಗ ಕರೆದಿರ್ತಕ್ಕಂಥದ್ದು ಕೇವಲ 16 ಸಚಿವರು ಅಂತ ಮಾಹಿತಿ. ಎಲ್ಲರನ್ನೂ ಕರೀತಾರನ್ನ ಗೊತ್ತಿಲ್ಲ. ಸಹಜವಾಗಿ ರಾಜ್ಯದ ರಾಜಕೀಯ ಮತ್ತು ಸರ್ಕಾರದ ಇನ್ನೂ 2 ವಾರ ಇದೆಯಲ್ಲ, ಅಸೆಂಬ್ಲಿ ಇದೆಯಲ್ಲ, ಬಿಲ್ಸ್ ಬರುತ್ತೆ, ಮತ್ತು ವಿಪಕ್ಷದವ್ರು ಏನೇನು ಮಾಡ್ತಾರೆ ಅದಕ್ಕೆ ನಾವು ಕೌಂಟ್ರ್ ಎಲ್ಲ ನಾವು ರೆಡಿ ಮಾಡ್ಕೋಬೇಕಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೆ ಕರೆದಿರ್ಬೋದು ಅಂತ ನಾನು ಊಹಿಸ್ತಿದ್ದೀನಿ. ಅದನ್ನು ಆಗ್ಬೋದೇನೋ, ಹೇಳೋಕ್ಕಾಗಲ್ಲ. ಒಳ ಮೀಸಲಾತಿ ಬಗ್ಗೆ ಕೂಡ, ಯಾಕಂದರೆ ರಾಜ್ಯದಲ್ಲಿ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದೇ ಆ ವಿಚಾರ, ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ನಿನ್ನೆ ಈಗ ಹಿರಿಯ ಸಚಿವರೆಲ್ಲ ಸಭೆ ಸೇರಿದ್ದಾರೆ, ಶಾಸಕರು ಬಹುತೇಕ ಸಚಿವರ ಕಾರ್ಯವೈಖರಿ ನಮಗೆ ಸಮಾಧಾನ ತಂದಿಲ್ಲ, ಅವ್ರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಎಲ್ಲ ನಿನ್ನೆ ಸೇರಿದ್ದು ಹಿರಿಯ ಶಾಸಕರು, 3 ಬಾರಿ 4 ಬಾರಿ 5 ಬಾರಿ 6 ಬಾರಿ ಶಾಸಕರಾದಂಥವರು ಕೂಡ ಇದ್ದಾರೆ. ಅವ್ರಿಗೆ ಎಲ್ಲರೂ ಕೂಡ ಏನಂದ್ಕೊಂಡಿದ್ರು, 2.5 ವರ್ಷ ಆದಮೇಲೆ ರೀಶಫಲ್ ಆಗುತ್ತೆ, ನಮಗೂ ಅವಕಾಶ ಸಿಗುತ್ತೆ ಅಂತ ಅವರು ಕೂಡ ಅಂದ್ಕೊಂಡಿದ್ರು. ಆದರೆ ಸ್ವಲ್ಪ 2-3 ತಿಂಗಳು ಮುಂದಕ್ಕೆ ಹೋಯ್ತಲ್ಲ, ಅದರಿಂದ ಅವ್ರಿಗೂ ಸಹಜವಾಗಿ ಆಸೆ ಇದ್ದೇ ಇರುತ್ತಲ್ಲ. ಅದರಲ್ಲಿ ವಿಶೇಷವಾಗಿ 4-5 ಬಾರಿ ಗೆದ್ದಂಥವ್ರಿಗೆ ನಾವು ಸಚಿವರಾಗಬೇಕು ಅಂತ ಆಸೆ ಇರುತ್ತೆ, ಅದರಲ್ಲೇನು ತಪ್ಪೇನೂ ಇಲ್ಲ. ಇದು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ವಿಚಾರ. ಯಾವಾಗ ತೀರ್ಮಾನ ತಗೋಬೇಕು ಅನ್ನೋದನ್ನು, ಏನು ಮಾಡಬೇಕು, ಯಾರನ್ನು ತಗೋಬೇಕು, ರೀಶಫಲ್ ಆಗುವಂಗಿದ್ರೆ ಅಂತ, ಅದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ವಿಚಾರ. ರಿಷಫಲ್ ಆಗುತ್ತಾ ಸರ್? ಆಗುತ್ತೆ, ಹೇಳೋಕ್ಕಾಗಲ್ಲ, ಆಗ್ಬೋದು ಸರ್. ಆಮೇಲೆ ಹಿರಿಯ ಸಚಿವರೆಲ್ಲನೂ ಸಚಿವ ಸ್ಥಾನ ಕೂಡ ತ್ಯಾಗ ಮಾಡಬೇಕಾಗುತ್ತೆ ಸರ್. ಅವರು 20 ಸಚಿವರನ್ನು ಬದಲಾವಣೆ ಮಾಡಿ ಅನ್ನೊಂದು ಡಿಮ್ಯಾಂಡು. ತ್ಯಾಗ ಮಾಡೋಕ್ಕೆ ತಾವೆಲ್ಲ ರೆಡಿ ಇದ್ದೀರಾ ಸರ್? ಹೊಸಬ್ರಿಗೆ ಅವಕಾಶ ಹೈಕಮಾಂಡು ಏನು ಹೇಳಿದ್ರೆ ಅದಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿರ್ಬೇಕು. ನಾನೇ ಅಂತಲ್ಲ, ಎಲ್ಲರೂ ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.